ವೀಕ್ಷಕರೇ, ಹೆಣ್ಣು ಮಕ್ಕಳು ಒಬ್ಬೊಬ್ಬರೇ ಓಡಾಡೋದು ಕಷ್ಟ ಆಗ್ಬಿಟ್ಟಿದೆ ಕಣ್ರಿ. ಯಾಕಂದ್ರೆ ನೀಚರು, ಪಾಪಿಗಳು, ಪುಂಡರು ಹಾಗೆ ಕಾಮುಕರು ಇರುವಂತಹ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ನಿಜವಾಗ್ಲೂ ಒಬ್ಬೊಬ್ಬರೇ ಓಡಾಡೋದು ತುಂಬಾನೇ ಕಷ್ಟವಾಗಿದೆ. ಯಾಕಂತಂದ್ರೆ ಈ ನೀಚರು ಮಾಡೋ ಕೆಲಸ ಒಂದೊಂದಲ್ಲ. ಯಾಕಂದ್ರೆ ಹೆಣ್ಣು ಮಕ್ಕಳು ತಮ್ಮ ಸಂಸಾರದ ಭಾರವನ್ನ ಹೊತ್ತುಕೊಂಡು ಅಥವಾ ತಮ್ಮ ಅಪ್ಪ ಅಮ್ಮನನ್ನ ನೋಡ್ಬೇಕು ಅಥವಾ ನೋಡ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲ್ಸಕ್ಕೆ ಹೋಗಿ ಬರ್ತಾ ಇರ್ತಾರೆ. ಮೆಟ್ರೋದಲ್ಲಾಗಿರ್ಬೋದು, ಬಸ್ಗಳಲ್ಲಾಗಿರ್ಬೋದು, ಹೆಣ್ಮಕ್ಳು ಒಬ್ಬರೇ ನಿಂತು ಇಡೀ ಸಂಸಾರವನ್ನ ತೂಗಿಸುವಂತಹ ಜವಾಬ್ದಾರಿಯನ್ನ ಹೊತ್ತಿರ್ತಾರೆ. ಅವರಿಗೆ ಅವರದ್ದೇ ಆಗಿರುವಂತಹ ಕಷ್ಟಗಳಿರುತ್ತೆ. ಈ ನೀಚರಿಂದ, ಪುಂಡ್ರಿಂದ, ಟೀಸ್ ಮಾಡೋರಿಂದ ನಿಜಕ್ಕೂ ಅವರು ಬೇಸತ್ತು ಹೋಗಿರ್ತಾರೆ. ಈ ವಿಚಾರವನ್ನ ಯಾಕೆ ಇವತ್ತು ನಿಮ್ ಮುಂದೆ ತಂದಿದ್ದೀನಿ ಅಂತಂದ್ರೆ, ನಮ್ಮ ಮೆಜೆಸ್ಟಿಕ್ ನಲ್ಲಿ ಒಂದು ಹೆಣ್ಣು ಮಗಳಿಗೆ ಇದೇ ತರ ಆಗುತ್ತೆ. ಆದ್ರೆ ಆ ಹೆಣ್ಣು ಮಗಳು ನಿಜಕ್ಕೂ ಸುಮ್ಮನಿರಲ್ಲ. ಅದ್ರ ಬದಲಿಗೆ ಧೈರ್ಯವಾಗಿ ಧ್ವನಿ ಎತ್ತಿ ಮಾತನಾಡ್ತಾಳೆ. ಏನಾಗಿದೆ ಆ ಘಟನೆ ಅಂತಂದ್ರೆ, ಮೆಜೆಸ್ಟಿಕ್ ಅಲ್ಲಿ ಜನವರಿ 1ನೇ ತಾರೀಕು ಮೆಜೆಸ್ಟಿಕ್ ಮೆಟ್ರೋದಲ್ಲಿ ಈ ಘಟನೆ ನಡೆದಿದೆ. ಒಂದು ಕನ್ನಡದ ಹೆಣ್ಣು ಮಗಳಿಗೆ ಒಬ್ಬ ನೀಚ ಕಾಮುಕ ಅವಳ ಪ್ರೈವೇಟ್ ಜಾಗವನ್ನ ಮುಟ್ತಾನೆ. ಆಗ ಹೆಣ್ಣು ಮಗಳು ನಿಜಕ್ಕೂ ನಾಚಿಕೆ ಪಡದೆ, ಹಿಂಜರಿಕೆಯನ್ನ ಮಾಡ್ಕೊಳ್ಳದೆ, ಹಾಗೆ ಧೈರ್ಯವಾಗಿ ಮೆಟ್ರೋದಲ್ಲಿರುವಂತಹ ಸಿಬ್ಬಂದಿಗಳಿಗಾಗಿರ್ಬೋದು, ಹಾಗೆ ಮೆಟ್ರೋದಲ್ಲಿರುವಂತಹ ಮ್ಯಾನೇಜ್ಮೆಂಟ್ಗಳಿಗಾಗಿರಬಹುದು, ನಿಜಕ್ಕೂ ಈ ಘಟನೆಯನ್ನ ಹೇಳ್ತಾಳೆ. ಆತನನ್ನ ಯಾರು ಅವಳ ಪ್ರೈವೇಟ್ ಪಾರ್ಟ್ ನ ಮುಟ್ಟಿದಾನೋ ಆತನನ್ನ ಕರೆದುಕೊಂಡು ಹೋಗಿ ಹೇಳ್ತಾಳೆ, ಈತ ನನ್ನ ಪ್ರೈವೇಟ್ ಪಾರ್ಟ್ ನ ಮುಟ್ಟಿದಾನೆ, ಇವನು ಸರಿ ಇಲ್ಲ, ಈ ತರ ವ್ಯಕ್ತಿ ಮೆಟ್ರೋಗಳಲ್ಲಿ ಓಡಾಡಬಾರದು ಅಂತ ಏರು ಧ್ವನಿಯಲ್ಲಿ ಮೆಟ್ರೋ ಅವರಿಗೆ ಹೇಳ್ತಾರೆ. ಮೆಟ್ರೋ ಸಿಬ್ಬಂದಿ ಆತನನ್ನ ನೋಡ್ತಾರೆ, ಹಾಗೆ ಆತನಿಗೆ ಹೆಗ್ಗ ಮುಖ ಕ್ಲಾಸ್ ತಗೊಂತಾರೆ. ಆಗ ಆ ಹೆಣ್ಣು ಮಗಳ ಹತ್ರ ಕೇಳ್ತಾರೆ, ನಿಜಕ್ಕೂ ನೀವು ಕೇಸ್ ಹಾಕ್ಬೇಕು ಅಂತಿದ್ದೀರಾ ಅಂತ ಕೇಳ್ತಾರೆ. ಆಗ ಹೆಣ್ಣು ಮಗಳು, ಹೌದು ನಾನು ಕೇಸ್ ಹಾಕ್ತೀನಿ, ಯಾಕಂದ್ರೆ ಈತನಿಂದ ನನಗೆ ಈ ಕೆಲಸ ಆಗಿದೆ, ನನ್ನ ಪ್ರೈವೇಟ್ ಜಾಗವನ್ನ ಮುಟ್ಟೋಕೆ ಬಂದಿದ್ದಾನೆ ಈತ, ಇವನನ್ನ ಹೇಗೆ ಸುಮ್ಮನೆ ಬಿಡಬೇಕು ಅಂತ ಕೇಳ್ತಾಳೆ. ಆಗ ಆ ಕಾಮುಕ ಹೇಳ್ತಾನೆ, ನಂದು ತಪ್ಪಾಯ್ತು ಮೇಡಮ್, ಐ ಆಮ್ ರಿಯಲಿ ಸಾರಿ, ನಾನು ಇನ್ಯಾವತ್ತೂ ಆ ಹೆಣ್ಣು ಮಕ್ಕಳಿಗೆ, ಯಾವತ್ತೂ ಬೇರೆ ಹೆಣ್ಣು ಮಕ್ಕಳಿಗೆ ಈ ತರ ಮಾಡುವುದಿಲ್ಲ, ದಯವಿಟ್ಟು ನನ್ನನ್ನ ಕ್ಷಮಿಸಿ, ಪೊಲೀಸರಿಗೆ ಕೊಡಬೇಡಿ ಅಂತ ಬೇಡ್ಕೊಳ್ತಾನೆ ಆ ಹೆಣ್ಣು ಮಗಳಿಗೆ. ಯಾಕಪ್ಪ ನಿನಗೆ ಗೊತ್ತಿರ್ಲಿಲ್ವಾ ಆಕೆ ನಿನ್ನ ತಾಯಿಯ ಸ್ವರೂಪ ಅಂತ? ಈಗ ಗೊತ್ತಾಯ್ತಾ? ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ ಆಕೆ ಅಂತ ಹೇಳಿದ್ಮೇಲೆ ನಿನಗೆ ಗೊತ್ತಾಯ್ತಾ ಆಕೆ ಒಬ್ಳು ಹೆಣ್ಣು ಅಂತ? ನಿಜಕ್ಕೂ ಈ ವಿಚಾರ ಹೆಣ್ಣು ಮಕ್ಕಳಿಗೆ ಬೇಸರ ತಂದಿದೆ. ಹಾಗೆ ಇಂಥ ಪುಂಡು ಪೋಖ್ರಿಗಳಿಗೆ ನಿಜಕ್ಕೂ ಬುದ್ಧಿ ಕಲಿಸಬೇಕಾಗಿದೆ ಈ ಸಮಾಜ. ಆಕೆ ಅದಕ್ಕೆ ಹೇಳ್ತಾಳೆ, ಇರ್ಲಿ ಬಿಡಿ, ಇನ್ಯಾವತ್ತೂ ಆ ಕೆಲಸವನ್ನ ಮಾಡಬೇಡಿ, ಎಲ್ಲ ಹೆಣ್ಣಿನಲ್ಲೂ ನಿಮ್ಮ ತಾಯಿಯನ್ನ ನೋಡಿ, ನಿಮ್ಮ ಅಕ್ಕನನ್ನ ನೋಡಿ ಅಂತ ಆಕೆ ಹೇಳ್ತಾಳೆ. ನನ್ನನ್ನ ಕ್ಷಮಿಸಿ ಅಂತ ಕೇಳ್ತಾನೆ ಇವನು. ಆಯ್ತು ಕ್ಷಮಿಸಿದೀನಿ, ನಿನ್ನ ಬಗ್ಗೆ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡಲ್ಲ, ಆಗಿದ್ದಾಯ್ತು, ಇನ್ಯಾವತ್ತೂ ಈ ಕೆಲಸವನ್ನ ಮಾಡಬೇಡ ಅಂತ ಆಕೆ ಒಂದು ತಾಯಿಯ ಸ್ಥಾನದಲ್ಲಿ ನಿಂತು ಆ ಹುಡುಗನಿಗೆ ಬುದ್ಧಿವಾದವನ್ನ ಹೇಳ್ತಾಳೆ. ಆ ಕಾಮುಕನಿಗೆ, ಆ ನೀಚನಿಗೆ, ಆ ಪುಂಡನಿಗೆ ಬುದ್ಧಿವಾದವನ್ನ ಹೇಳ್ತಾಳೆ. ಅಷ್ಟು ತಾಯಿ ಹೃದಯವನ್ನ ಹೊಂದಿದ್ದಾಳೆ ಆಕೆ. ಇದೇ ವಿಚಾರ ಎಲ್ಲೆಡೆ ವೈರಲ್ ಆಗಿತ್ತು. ಆಗ್ಲೂ ಕೂಡ ನೆಟ್ಟಿಗರಾಗಿರಬಹುದು, ಸಾರ್ವಜನಿಕರಾಗಿರಬಹುದು, ಆತನನ್ನ ಅಂದ್ರೆ ಆ ಕಾಮುಕನನ್ನ ನಿಜಕ್ಕೂ ಕೂಡ ಬೈದಿದ್ದಾರೆ. ಹಾಗೆ ಆತನಿಗೆ ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ಹತ್ತಿಸಬೇಕು. ಯಾಕಂದ್ರೆ ಹೆಣ್ಣು ಮಕ್ಕಳು ತಮ್ಮ ಸಂಸಾರದ ಜವಾಬ್ದಾರಿಯನ್ನ ಹೊತ್ತು ಒಬ್ಬೊಬ್ಬರಾಗಿ ಒಂಟಿಯಾಗಿ ಸಮಾಜವನ್ನ ತಿರುಗ್ತಾರೆ. ಹಾಗೆ ಬಸ್ಸಲ್ಲೂ ಕೂಡ ಒಂಟಿಯಾಗಿ ಸಂಚಾರ ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಇಂತಹ ಕಾಮುಕರಿಂದ ನಿಜಕ್ಕೂ ಹೆಣ್ಣು ಮಕ್ಕಳು ಬೇಸರವನ್ನ ವ್ಯಕ್ತಪಡಿಸುವಂತಹ ಕಾಲ ಬಂದಿದೆ. ಹಾಗೆ ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ನಿಜಕ್ಕೂ ಈ ತರ ಚಿಕ್ಕ ಪುಟ್ಟ ವಿಚಾರಗಳು ನಡೆದ್ರೂ ಕೂಡ ಇದನ್ನ ಚಿಕ್ಕ ಪುಟ್ಟ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ಆದ್ರೂ ಕೂಡ ಈ ತರದ ವಿಚಾರಗಳು ನಡೆದಾಗ ಅಲ್ಲಿ ಇರುವ ಸಿಬ್ಬಂದಿಗಳಿಗಾಗಿರ್ಬೋದು, ಮೆಟ್ರೋದಲ್ಲಾದ್ರೆ ಮೆಟ್ರೋದಲ್ಲಿರುವಂತಹ ಸಿಬ್ಬಂದಿಗಳಿಗಾಗಿರ್ಬೋದು, ಹಾಗೆ ಸಾರ್ವಜನಿಕ ಬಸ್ ನಲ್ಲಾಗಿದ್ರೆ ಕಂಡಕ್ಟರ್ಗೆ, ಡ್ರೈವರಿಗೆ, ಎಲ್ಲರಿಗೂ ಹೇಳಿ ಬುದ್ಧಿಯನ್ನ ಕಲಿಸುವಂತಹ ಪ್ರಯತ್ನ ಮಾಡಬೇಕು ಹೊರತು ಮುಜುಗರ ಪಡಬಾರ್ದು, ನಾಚಿಕೆ ಪಡಬಾರ್ದು. ನಿಜಕ್ಕೂ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಈಗ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀರಾ. ಹಾಗಾಗಿ ಈ ತರ ವಿಚಾರಗಳಿದ್ರೆ ನಿಜಕ್ಕೂ ಕೂಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ಖಂಡಿತ ಕೊಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್. ಇಲ್ಲ ಆತನಿಗೆ ಥಳಿಸಬೇಕು ಅಥವಾ ಆತನ ವಿರುದ್ಧ ಮಾತನಾಡಬೇಕು, ಅದನ್ನ ಸಹಿಸ್ಕೊಳಕ್ ಆಗಲ್ಲ ಅಂತಂದ್ರೆ ದಯವಿಟ್ಟು ಸಹಿಸ್ಕೊಂಬೇಡಿ. ನಿಮ್ಗೆ ಏನ್ ಅನ್ಸುತ್ತೋ, ನಿಮ್ಗೆ ಏನ್ ಹೇಳ್ಬೇಕು ಅನ್ಸುತ್ತೋ ಸಾರ್ವಜನಿಕರ ಮುಂದೆ ಮಾತಾಡೋದನ್ನ ಮೊದಲು ನೀವು ರೂಢಿ ಮಾಡ್ಕೊಳ್ಬೇಕಾಗಿದೆ. ಹಾಗೆ ಈ ವಿಚಾರಕ್ಕಾಗಿ ಅಂದ್ರೆ ಮೆಜೆಸ್ಟಿಕ್ ಮೆಟ್ರೋ ಏನಿದೆ
ಮೆಟ್ರೋದ ಪ್ರಸಂಗ ಏನಿದೆ ಆ ವಿಷಯಕ್ಕಾಗಿ ಸಾರ್ವಜನಿಕರು ತುಂಬಾನೇ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನಿಜಕ್ಕೂ ಆ ಹುಡುಗಿ ಗ್ರೇಟ್ ಅಂತ ಎಲ್ಲೆಡೆ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಿದೆ ಈ ವಿಡಿಯೋ.